ಹಾಯ್ ಎಲ್ಲರಿಗೂ ನಮಸ್ಕಾರ. ಅರ್ಜುನ್ ಕನ್ನಡ ಯೂಟ್ಯೂಬ್ ಟಾಕ್ಸ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಎಪಿಸೋಡ್ ಅಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅಂಡ್ ನಿನ್ನೆ ನಿಮ್ಗೆಲ್ಲರಿಗೂ ಗೊತ್ತಾಗ ಕರಿಬಸಪ್ಪ ಅವರು ಅರ್ಜಮಿತ್ ಅವರು ಆಲ್ರೆಡಿ ಲಿಮಿಟ್ ಆಗಿರೋ ಭಾನುವಾರ ಎಪಿಸೋಡ್ ಅಲ್ಲಿ. ಅಂಡ್ ನಿನ್ನೆ ಎಪಿಸೋಡ್ ಅಲ್ಲಿ ಅದು ಕ್ಯಾರಿ ಆಗುತ್ತೆ ಅಂದ್ರೆ ಆ ವೈಫ್ ಕ್ಯಾರಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ಸ್ಪಂದನ ಸೋಮಣ್ಣಂಗೆ ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಅನ್ನೋ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಅಂಡ್ ಮಾಳವಿಪ್ನಾಳ್ ಅವ್ರು ಹೇಳ್ತಾರೆ ನನಗೆ ಇಲ್ಲಿ ಯಾಕೋ ಇರಕ್ ಆಗ್ತಾ ಇಲ್ಲ, ನನಗೆ ಕಂಫರ್ಟೇಬಲ್ ಇಲ್ಲ, ಯಾಕೋ ಸರಿ ಏನು ಹೋಗ್ತಿಲ್ಲ ಅಂತ. ಆ ಮಾತು ಕೇಳಿ ಸ್ಪಂದನ ಸೋಮಣ್ಣ ಅವ್ರಿಗೆ ಇನ್ನೂ ಸ್ವಲ್ಪ ಭಯ ಆಗುತ್ತೆ, ಎಲ್ಲಿ ನಾನು ಹೋಗ್ಬಿಡ್ತೀನಿ ಅಂತ. ಯಾಕಂದ್ರೆ ಜಂಟಿಗಳು ಅಂದಿರೋದ್ರಿಂದ ಜಂಟಿಯಾಗಿ ಹೋಗ್ಬೋದು ಅನ್ನೋ ಒಂದು ಅನಿಸಿಕೆಯಲ್ಲಿ ಅವ್ರು ಇದ್ದಾರೆ. ಅಂಡ್ ಇಟ್ಸ್ ಟ್ರೂ ಆಲ್ಸೋ, ಯಾಕಂದ್ರೆ ಆಲ್ರೆಡಿ ಕರಿಬಸಪ್ಪ ಅಂತ ಅಮಿತ್ ಅವ್ರು ಹೋಗಿರೋದ್ರಿಂದ ಅವ್ರಿಗೆ ಆ ಭಯ ಸ್ಟಾರ್ಟ್ ಆಗಿದೆ. ಅಂಡ್ ಅದಾದ್ಮೇಲೆ ಬಂದ್ಬಿಟ್ಟು ಐ ಥಿಂಕ್ ಅಭಿಷೇಕ್ ಯಾರೋ ಸಮಾಧಾನ ಮಾಡ್ತಾರೆ ಅವ್ರಿಗೆ. ಅದಾದ್ಮೇಲೆ ಸುದೀಪ್ ಸರ್ ಬಂದು ಹೇಳೋದ್ಮೇಲೆ ಏನು ಮಾಡ್ತಾ ಇಲ್ಲ, ನೀವು ಎಂಟರ್ಟೈನ್ ಮಾಡ್ತಾ ಇಲ್ಲ ಆ ಥರದ್ದು ಅಥವಾ ಕಾಣಿಸ್ಕೋತಾ ಇಲ್ಲ ಅಂತ ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಬಿಗ್ ಬಾಸ್ ಮೇಲೆ ಕಾಣಿಸ್ಕೋಬೇಕು ಅಂದ್ರೆ ಒಂದು ಜಗಳಗಳನ್ನೇ ನಾವು ಆಡಬೇಕು ಅನ್ನೋ ಥರದ್ದು ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಎಲ್ಲರಿಗೂ. ಅದು ಏನಕ್ಕೆ ಅನ್ನೋದು ನನಗಂತೂ ಅರ್ಥ ಆಗ್ತಿಲ್ಲ. ಸೊ ಹಾಗಾಗಿ ಒಂದು ಸುಮ್ಮನೆ ಅನಾವಶ್ಯಕವಾದ ಜಗಳನ್ನ ಸ್ಟಾರ್ಟ್ ಮಾಡ್ತಾರೆ ಯಾರು ನಮ್ಮ ಜಂಟಿಗಳು. ಅದು ಸ್ಟಾರ್ಟ್ ಆಗೋದು ಎಲ್ಲಿಂದಪ್ಪ ಅಂದ್ರೆ ಬಿಗ್ ಬಾಸ್ ಅವರು ಅದೇ ಇವ್ರಿಗೆಲ್ಲ ಏನಂದ್ರೆ ವೀಕೆಂಡ್ ಅಲ್ಲಿ ರಜಾ ಅನ್ನೋ ಫೀಲ್ ಅಲ್ಲಿ ಇರ್ತಾರೆ. ಅದು ಫಸ್ಟ್ ಇಂದ ಹಾಗೆ ಬಿಗ್ ಬಾಸ್ ನಡ್ಕೊಂಡ್ ಬಂದಿರೋದು. ಭಾನುವಾರ ಅವ್ರಗಳಲ್ಲಿ ಏನು ಇರೋದಿಲ್ಲ ಮಾಡೋದಕ್ಕೆ, ಯಾಕಂದ್ರೆ ಇದು ಶುಕ್ರವಾರ ಶನಿವಾರನೇ ಶೂಟ್ ಆಗೋದ್ರಿಂದ ಭಾನುವಾರ ಏನು ಇರೋದಿಲ್ಲ. ಭಾನುವಾರ ದಿನ ನಮಗೆ ಸೋಮವಾರ ಅರ್ಧ ಮತ್ತೆ ಸೋಮವಾರದಲ್ಲಿ ಅರ್ಧ ಸೇರಿಸಿ ನಮಗೆ ಸೋಮವಾರದ ಸಂಜೆ ಎಪಿಸೋಡ್ ತೋರಿಸೋದು. ಸೊ ಇದೇನಾಯ್ತು, ಅವರು ರಜಾ ಅನ್ನೋ ಫೀಲ್ ಅಲ್ಲಿ ಇದ್ದು ಯಾರು ಕೂಡ ಸರಿಯಾದ ರೂಲ್ಸ್ ಗಳನ್ನ ಫಾಲೋ ಮಾಡಿರಲ್ಲ. ಸೊ ಇವರು ರಜಾ ಅನ್ನೋ ಫೀಲ್ ಅಲ್ಲಿ ಒಂಟಿಗಳು ಕೂಡ ಅದ್ರ ಬಗ್ಗೆ ಕೇರ್ಲೆಸ್ ಮಾಡ್ಬಿಟ್ಟು ಸುಮ್ಮನಾಗಿರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಬಿಗ್ ಬಾಸ್ ಅವರು ಇವ್ರಿಗೆ ಬೆಡ್ರೂಮ್ ನಾಗ ಕಿತ್ಕೋತಾರೆ. ಯಾರು ಜಂಟಿಗಳು ಮಾಡಿರೋ ತಪ್ಪಿಗೆ ಅದನ್ನ ಕೈಗೆ ಕಾಫ್ ಹಾಕೊಂಡು ಓಡಾಡಿಲ್ಲ ಅನ್ನೋ ಕಾರಣಕ್ಕೆ. ಸೊ ಅಲ್ಲಿಂದ ಟ್ರಿಗರ್ ಆಗ್ತಾರೆ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು, ಇದೆಲ್ಲ ಸ್ವಲ್ಪ ಕಿರ್ಚಾಡ್ತಾರೆ ಅವ್ರು ಸುಮ್ಮನೆ ಆಗ್ತಿರ್ತಾರೆ ಅವರು. ಬಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಾವು ಮಂಜು ಭಾಷಿಣಿ ಅವರು ಟ್ರಿಗರ್ ಆಗ್ಬಿಟ್ಟು ಅವ್ರು ಸ್ಟಾರ್ಟ್ ಮಾಡ್ತಾರೆ, ನಾವು ಅಡುಗೆನೇ ಮಾಡಲ್ಲ, ನಮ್ಗೆ ಇದನ್ನ ಹಾಕೊಂಡು ಇರಕ್ಕಾಗಲ್ಲ. ಬಟ್ ಫಸ್ಟ್ ಆಫ್ ಆಲ್ ಏನಂದ್ರೆ ಏನಿದು ಕೈಗೆ ಕಾಫ್ ಹಾಕೊಂಡು ಜಂಟಿ ಆಗಿರ್ಬೇಕು ಅನ್ನೋದು ಅದು ಒಂಟಿಗಳ ನಿರ್ಧಾರವಲ್ಲ, ಅಥವಾ ಯಾವ್ದೇ ಅಶ್ವಿನಿ ಗೌಡ ಯಾವ್ದೇ ಪರ್ಸನಲ್ ಇದು ಅನ್ನೋ ಅಲ್ಲ ಅದು. ಸೊ ಬಿಗ್ ಬಾಸ್ಗೆ ನೀವು ಹೋಗ್ತಿದ್ದೀರಾ, ನಿಮ್ಗೆ ಒಂದು ವಾರದ ಪೇಮೆಂಟ್ ಕೊಡ್ತಾ ಇದಾರೆ, ಅಂಡ್ ಪ್ರತಿ ವೀಕ್ ನಿಮಗೆ ಪೇಮೆಂಟ್ ಕೊಡ್ತಿದ್ದಾರೆ, ನಿಮ್ಮ ಒಪ್ಪಿಗೆ ಮೇಲೆ ನೀವು ಬಿಗ್ ಬಾಸ್ ಹೋಗಿದ್ದೀರಾ ಅನ್ನೋದಾದ್ರೆ ಬಿಗ್ ಬಾಸ್ ನ ಕೆಲವು ನಿಯಮಗಳನ್ನ ನೀವು ಪಾಲಿಸ್ಕೊಂಡು ಅಲ್ಲಿ ಇರಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ನೀವು ಬಿಗ್ ಬಾಸ್ ಹೋಗೋ ಅವಶ್ಯಕತೆನೇ ಇಲ್ಲ ಅಲ್ವಾ. ಸೊ ಎಲ್ಲೊಂದ್ ಕಡೆ ಮಂಜು ಭಾಷೆ ಹೇಳ್ತಾರೆ ಇದನ್ನ ಹಾಕೊಂಡು ಅಡುಗೆ ಮಾಡಕ್ಕಲ್ಲ, ನಾನು ಈ ಕೆಲಸ ಮಾಡಕ್ಕಲ್ಲ, ನಾನು ಅದನ್ನ ಮಾಡಲ್ಲ ಇದನ್ನ ಮಾಡಲ್ಲ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದು ತುಂಬಾ ದೊಡ್ಡದಾಗಿ ಹೋಗುತ್ತೆ. ಜಾನ್ವಿ ಅವರು ನಿಮ್ಗೆಲ್ಲ ಗಾಂಚೆಲ್ಲ ಅನ್ನೋ ತರದ ಮಾತುಗಳನ್ನ ಉಪಯೋಗಿಸ್ತಾರೆ. ಮಂಜು ಭಾಷಿಣಿ ಅವರು 3 ಹೊತ್ತು ಸುಮ್ಮನೆ ಕುತ್ಕೊಂಡು ತಿಂತಾರೆ ಅನ್ನೋ ಮಾತುಗಳನ್ನ ಉಪಯೋಗಿಸ್ತಾರೆ. ಅಶ್ವಿನಿ ಗೌಡ ಅವ್ರಿಗೆ ಅದೆಲ್ಲ ಒಂದ್ ಕಡೆ ಇನ್ನೂ ಟ್ರಿಗರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ತುಂಬಾ ದೊಡ್ಡದಾಗಿ ಗಲಾಟೆನ ಶುರು ಆಗುತ್ತೆ. ಸೊ ಈ ಗಲಾಟೆನೆಲ್ಲ ಸರಿ ಮಾಡ್ಬೇಕು ಅಂತ ಧ್ರುವಂತ್ ಅವರು ತುಂಬಾ ಹರಸಾಹಸ ಪಡ್ತಾರೆ. ಅಂಡ್ ಅಭಿಷೇಕ್ ಕೂಡ ತುಂಬಾ ಜಾಸ್ತಿನೇ ಮಾತಾಡ್ತಾರೆ ಜಗಳಗಳಲ್ಲಿ. ಆಮೇಲೆ ಅಶ್ವಿನಿ ಅವರು, ಇನ್ನೊಬ್ರು ಅಶ್ವಿನಿ ಇದಾರಲ್ಲ, ಮುದ್ದು ಲಕ್ಷ್ಮಿ ಯಾವ್ದೋ ಒಂದು ಸೀರಿಯಲ್ ಹೀರೋಯಿನ್ ಅವರು. ಸೊ ಈ ಜಗಳ ತುಂಬಾ ತಾರಕಕ್ಕೆ ಇರ್ತದೆ. ಅವಾಗ ಧ್ರುವಂತ್ ಅವರು ಏನಾರು ಮಾಡಿ ಸರಿಪಡಿಸ್ಬೇಕು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲಾರನ್ನೂ ಕರೆದು ಒಂದು ಮೀಟಿಂಗ್ ಮಾಡೋಣ ಅಂತ ಶುರು ಮಾಡ್ತಾರೆ. ಈ ಮೀಟಿಂಗ್ ಅಲ್ಲಿ ಏನಾಗುತ್ತೆ, ತಿರ್ಗಾ ಹಳೆ ವಿಷಯಗಳು ಗೊತ್ತಲ್ಲ, ಹೆಣ್ಣು ಸೇರಿದ್ರೆ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಸೊ ಧ್ರುವಂತ್ ಅವ್ರಿಗೂ ತಲೆ ಕೆಟ್ಟು ಧ್ರುವಂತ್ ಅವರು ಫುಲ್ ಕಿರ್ಚಾಡ್ತಾರೆ, ಫುಲ್ ಫ್ರಸ್ಟ್ರೇಟ್ ಲೆವೆಲ್ ತಲುಪ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಏನ್ ಹೇಳ್ಬೇಕು ಅಂದ್ರೆ, ಎಲ್ಲೋ ಒಂದ್ ಕಡೆ ಒಂಟಿಗಳ ಪರವಾಗಿ ಧ್ರುವಂತ್ ಅವ್ರು ನಿಲ್ಲಿಲ್ಲ ಅನ್ನೋದು ನನ್ನದು ಕೂಡ ಒಂದು ಅಭಿಪ್ರಾಯ. ಯಾಕಂದ್ರೆ ಅವರು ಒಂಟಿಗೆ ತಂಡದಲ್ಲಿ ಇರೋದ್ರಿಂದ ಒಂಟಿಗಳ ಜೊತೆ ಅವ್ರು ನಿಲ್ಬೇಕಿತ್ತು. ಅಂದ್ರೆ ಪರ್ಸನಲ್ ವಿಷಯಗಳಿಗೆಲ್ಲ, ಕೆಲವೊಂದು ಮನೆ ವಿಚಾರಗಳಿಗೆ ಒಂಟಿಗಳ ಜೊತೆ ನಿಲ್ಬೇಕಾಗಿರೋದು ಅವ್ರ ಕರ್ತವ್ಯ ಆಗಿತ್ತು. ಅಂಡ್ ಇದ್ರ ಮಧ್ಯೆ ನಾನು ಖುಷಿಯಾಗಿದ್ದು ರಕ್ಷಿತಾ ಅವರ ಮೆಚುರಿಟಿ. ಅವ್ರು ಬಂದು ಹೇಳ್ತಾರೆ ಸರಿಯಾಗಿ ಮಾತಾಡಿ ಅಂತ. ಗಾಂಚಿಲೆ ಅಂತ ಪದನ ಯೂಸ್ ಮಾಡಿದಾಗ ಜಾನ್ವಿ ಅವರು, ರಕ್ಷಿತಾ ಶೆಟ್ಟಿ ಬಂದ್ಬಿಟ್ಟು ಹೇಳ್ತಾರೆ ಸರಿಯಾಗಿ ಮಾತಾಡಿ, ನಿಮ್ಗೆ ಅಧಿಕಾರ ಇದೆ ಮಾತಾಡ್ಲಿಕ್ಕೆ, ಬಟ್ ಸರಿಯಾದ ವಿಚಾರಗಳನ್ನ ಮಾತಾಡಿ ಅನ್ನೋ ಥರದ್ದು. ನನಗೆಲ್ಲ ಒಂದ್ ಕಡೆ ಆ ಥರದ್ದು ಚಿಕ್ಕ ವಯಸ್ಸಿಗೆ ತುಂಬಾ ಒಳ್ಳೆ ಮೆಚುರಿಟಿ ಅಂತ ಅನಿಸ್ತು ನನಗದು. ಅದಾದ್ಮೇಲೆ ಈ ಜಗಳ ಏನು ಮುಗಿಯಂಗ್ ಕಾಣ್ತಿದ್ರಲ್ಲ. ಸೊ ಫೈನಲಿ ಅಡುಗೆ ಮನೆಗೆ ಹೋಗಿ ಬ್ಲಾಕ್ ಮಾಡಿರ್ತಾರೆ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು. ಅಲ್ಲೋಗ್ಬಿಟ್ಟು ಧ್ರುವಂತ್ ಅವ್ರು ಜಗಳ ಆಡ್ತಾರೆ. ಕೊನೆಗೆ ಧನುಷ್ ಅವರು ಇಂಟರ್ಫೈರ್ ಆಗ್ತಾರೆ, ಕಾಕ್ರೋಚ್ ಅವರು ಇಂಟರ್ಫೈರ್ ಆಗ್ತಾರೆ. ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದು ಅವತ್ತು ಹಂಗೆ ಮಲಗ್ತಾರೆ. ಹೆಂಗಿರು ಬಿಗ್ ಬಾಸ್ ಊಟ ಕಳಿಸಿ ಕೊಟ್ಟಿರೋದು, ಊಟ ಮಾಡಿ ಮಲಗ್ತಾರೆ. ಬೆಳಗ್ಗೆ ಎದ್ದಾಗ ಎಲ್ಲರೂ ಅಶ್ವಿನಿ ಗೌಡ ಅವ್ರ ಹತ್ರ ಹೋಗ್ಬಿಟ್ಟು ಅವರೆಲ್ಲರ ಹತ್ರ ಹೋಗಿ ಕಾಂಪ್ರಮೈಸ್ ಆಗಿ ನಾವು ಏನೇನು ಕೆಲಸ ಮಾಡ್ಬೇಕು ಅಂತ ಎಲ್ಲರೂ ಒಪ್ಪಿಸಿ, ಒಬ್ಬೊಬ್ರು ಕೆಲಸ ಅವ್ರವ್ರದ್ದು ಏನೇನಿತ್ತು ಅಂತ ಒಪ್ಪಿಸ್ಬಿಟ್ಟು ಕೆಲಸಗಳನ್ನ ಶುರು ಮಾಡ್ತಾರೆ. ಸೊ ಈ ತರ ನಡೀತಿರೋಂಥ ಬಿಗ್ ಬಾಸ್ ಅಲ್ಲಿ ಲಾಸ್ಟ್ ಅಲ್ಲಿ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಅಸುರಾಧಿಪತಿ ಅಂದ್ರೆ ಆ ಮನೆಗೆ ಅಧಿಪತಿ ಅನ್ನೋ ತರ ಅಸುರಾಧಿಪತಿ ಅಂದ್ಬಿಟ್ಟು, ಅಸುರ ಮಹಾರಾಜ ಅಂದ್ಬಿಟ್ಟು ನಮ್ಮ ಕಾಕ್ರೋಚ್ ಸುದ್ದಿಯವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಇದು ಒಂದು ಟ್ವಿಸ್ಟ್. ಅಂಡ್ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಕಾಕ್ರೋಚ್ ಸುದ್ದಿಯವರು ಅದನ್ನ ಹೇಗೆ ನಿಭಾಯಿಸಿರ್ತಾರೆ ಅನ್ನೋದು. ನಾವು ಪ್ರೋಮೋಗಳಲ್ಲಿ ನೋಡಿರೋ ಪ್ರಕಾರ ಏನಪ್ಪಾ ಅಂದ್ರೆ, ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ತುಂಬಾ ಜನ ಕಾಕ್ರೋಚ್ ಸುದ್ದಿಯವರ ಮಾತನ್ನ ಕೇಳ್ತಿಲ್ಲ ಅನ್ನೋದು. ಬಟ್ ನನ್ನ ಪ್ರಕಾರ ಅಂದ್ರೆ, ಇಫ್ ಯು ಹ್ಯಾವ್ ನೀವು ಒಬ್ಬ ವ್ಯಕ್ತಿಗೆ ಕೊಡೋದಕ್ಕೆ ರೆಡಿ ಇದ್ದೀರಾ ಅಂದ್ಮೇಲೆ ನೀವು ಈಸ್ಕೊಳ್ಳೋದಕ್ಕೂ ರೆಡಿ ಇರಬೇಕು. ನಾವು ವಿರಾಟ್ ಕೊಹ್ಲಿ ಅವರು ಮಾತಾಡ್ತಾರೆ, ಇಫ್ ಯು ಕ್ಯಾನ್ ಗಿವ್ ಇಟ್ ಯು ಹ್ಯಾವ್ ಟು ಟೇಕ್ ಇಟ್.
ಸೊ ಸಿಂಪಲ್. ನೀನ್ ಕೊಡೋದಕ್ಕೆ ಅಂದ್ರೆ ನಿನ್ನ ಅಧಿಕಾರನ ನೀನು ಚಲಾಯಿಸಕ್ಕೆ ನೀನು ಇಷ್ಟಪಡ್ತೀಯ ಅಂದಾಗ ಇನ್ನೊಬ್ರು ಅಧಿಕಾರ ಚಲಾಯಿಸುವಾಗ ನೀನು ಒಬ್ಬ ಸೇವಕಿ ಅಥವಾ ನಿನ್ನ ಸ್ಥಾನದಲ್ಲಿ ಕೂಡ ನೀನು ಅದನ್ನ ರಿಸೀವರ್ ಕೂಡ ಆಗಿರ್ಬೇಕು ಅನ್ನೋ ತರದ್ದು. ಸೊ ಎಲ್ಲ ಒಂದ್ ಕಡೆ ಇವತ್ತಿನ ಎಪಿಸೋಡ್ಗಳಲ್ಲಿ ನೋಡ್ತಾ ಇದ್ರೆ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ತುಂಬಾ ಟ್ರಿಗರ್ ಆಗ್ತಿದ್ದಾರೆ ಪ್ರೋಮೋಗಳಲ್ಲಿ ನೋಡಿದಾಗ. ಕಾಕ್ರೋಚ್ ಸುದಿ ಅವ್ರಿಗೆ ಅಸುರ ಮಹಾರಾಜ ಅನ್ನೋ ಒಂದು ಬಿರುದನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಅವ್ರು ಹೇಗೆ ನಿಭಾಯಿಸ್ತಾರೆ ಅಂತ ಕಾದ್ ನೋಡ್ಬೇಕು ನಾವೆಲ್ಲ. ಅಂಡ್ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗಿರೋದು ಅಂದ್ರೆ ಇಷ್ಟು ದಿನದಲ್ಲಿ ಗಿಲ್ಲಿ ನಟ ಮತ್ತೆ ಕಾವ್ಯ ಅನ್ನೋ ಒಂದು ಪೇರು ಅಂಡ್ ಅಶ್ವಿನಿ ಗೌಡ ಅವರು. ಯಾಕಂದ್ರೆ ಗಿಲ್ಲಿ ಇಷ್ಟೆಲ್ಲ ಜಗಳ ಮಧ್ಯೆನೂ ಒಂದು ಕಾಮಿಡಿ ಒಂದು ಹ್ಯೂಮರ್ ನ ಹುಡುಕ್ತಾ ಇದ್ದಂತ ರೀತಿ ಅಂಡ್ ಕಾವ್ಯ ಅವರು ಆಕ್ಚುಲಿ ಅವ್ರ ಪೊಟೆನ್ಶಿಯಲ್ ಆಡ್ತಾ ಇಲ್ಲ. ಬಟ್ ಕಂಪೇರ್ ಟು ಬೇರೆ ಹುಡುಗಿ ಕಂಟೆಸ್ಟೆಂಟ್ ಗಳಿಗೆ ಕಂಪೇರ್ ಮಾಡಿದಾಗ ಶಿ ಇಸ್ ಫಾರ್ ಬೆಟರ್ ಅಂತ ನನಗೆ ಅನ್ಸುತ್ತೆ. ಅಂಡ್ ಅವ್ರಿಗೆ ತುಂಬಾನೇ ಪೊಟೆನ್ಶಿಯಲ್ ಇದೆ, ಇನ್ನೂ ಅವ್ರನ್ನ ಪುಷ್ ಮಾಡ್ಕೋಬಹುದು. ಅಂಡ್ ಧ್ರುವಂತ್ ಅವರು ಬೇಕಾಗಿರೋ ಕಡೆ ಬಿಟ್ಟು ಬೇಡದಿರೋ ಕಡೆ ಮಾತಾಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ಧನುಷ್ ಅವರು ತುಂಬಾ ಸೇಫ್ ಗೇಮ್ ಅಂಡ್ ಸೆಟಲ್ಡ್ ಆಗಿ ಗೇಮ್ ಆಡ್ತಿದ್ದಾರೆ. ಇನ್ನು ಓಪನ್ ಅಪ್ ಆದ್ರೆ ಇನ್ನು ಚೆನ್ನಾಗಿರುತ್ತೆ. ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಎಷ್ಟೋ ಜನ ಟ್ರೋಲ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಗೌಡ ಅವ್ರನ್ನ. ಬಟ್ ನನ್ನ ಪ್ರಕಾರ ಅಶ್ವಿನಿ ಗೌಡ ಇಲ್ಲ ಅಂದ್ರೆ ಈ ಸತಿ ಬಿಗ್ ಬಾಸ್ ಮನೆ ಏನು ಇಲ್ಲ ಅನ್ನೋ ತರದಾಗ್ತಿದೆ. ಯಾಕಂದ್ರೆ ನೀವು ಯಾವ್ದೇ ಒಂದು ಟಾಪಿಕ್ ಆಗಲಿ ಅಲ್ಲಿ ರೈಸ್ ಮಾಡ್ತಿರೋದು ವಾಯ್ಸ್ನ ಅಶ್ವಿನಿ ಗೌಡ ಅವರು ಒಂಟಿಗಳ ಕಡೆಯಿಂದ. ಅವ್ರು ರೈಸ್ ಮಾಡಿರೋದಕ್ಕೆ ಇಷ್ಟೆಲ್ಲ ಆಗ್ತಿರೋದು. ಅವರೇ ರೈಸ್ ಮಾಡ್ತಿರ್ಲಿಲ್ಲ ಅಂದ್ರೆ ನಮ್ಮ ಸಂಸಾರ ಆನಂದ ಸಾಗರ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋ ತರ ಬಿಗ್ ಬಾಸ್ ಮನೆ ಇರ್ತಿತ್ತು. ಅಂಡ್ ಜನಗಳನ್ನ ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ ಕೂಡ ಅಲ್ಲಿ. ಆ ತರ ಜಗಳನೇ ಇಲ್ದೇನೆ ಎಂಟರ್ಟೈನ್ಮೆಂಟ್ ಇಲ್ದಿರೋ ಬಿಗ್ ಬಾಸ್ ನೋಡೋದಕ್ಕೆ ಸಪ್ಪೆ ಅಂತ ಹೇಳ್ಬೋದು, ಉಪ್ಪಿಲ್ದಿರ ಸಾರು ಅನ್ನೋ ತರ. ಸೊ ಹಾಗಾಗಿ ಅಶ್ವಿನಿ ಗೌಡ ಅವರು ತುಂಬಾನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿದ್ದಾರೆ ಈ ಸತಿ ಬಿಗ್ ಬಾಸ್ ಅಂತ ನನ್ನ ಅನಿಸಿಕೆ. ಅಂಡ್ ಆ ಕಡೆಯಿಂದ ಜಂಟಿಗಳಲ್ಲಿ ಗಿಲ್ಲಿ ಇಸ್ ಪ್ಲೇಯಿಂಗ್ ಎಕ್ಸ್ಟ್ರಾರ್ಡಿನರಿ ವೆಲ್, ಸಿಕ್ಕಾಪಟ್ಟೆ ಅದ್ಭುತವಾಗಿ ಆಡ್ತಾ ಇದ್ದಾರೆ. ನನಗೆ ಅವ್ರ ಆಟ ತುಂಬಾ ಆಮೇಲೆ ಆಟದ ವೈಖರಿ ತುಂಬಾ ಇಷ್ಟ ಆಗ್ತಿದೆ. ಯಾಕಂದ್ರೆ ಎಷ್ಟೇ ಜಗಳ ನಡೀತಿದ್ರು ಕೂಲ್ ಆಗಿ ಕಾಮಿಡಿ ಮುಖಾಂತರ ಅದನ್ನ ಕನ್ವರ್ಟ್ ಮಾಡೋ ಒಂದು ಕೆಪಾಸಿಟಿ ಎಲ್ಲರಲ್ಲಿ ಇರಲ್ಲ. ಅಂಡ್ ಗಿಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಒಂದು ಗಂಡು ಒಂದು ಹೆಣ್ಣು ಜಗಳ ಆಡ್ಬೇಕಾದ್ರೆ ಗಂಡು ಅದನ್ನ ಹೆಂಗ್ ಬೇಕಾದ್ರೂ ಕನ್ವರ್ಟ್ ಮಾಡಿ ಅದನ್ನ ಸಮಾಧಾನ ಮಾಡೋ ಕೆಪಾಸಿಟಿ ಇರುತ್ತೆ. ಬಟ್ ಒಂದು ಹೆಣ್ಣು ಜಗಳ ಮಾಡ್ಬಿಟ್ರೆ ನೋಡು, ಒಂದು ರಾತ್ರಿ ಒಂದು ಬೆಳಗ್ಗೆ ಹತ್ತಿ ಉರಿತು ಮನೆ ಅಷ್ಟು ತಾರಕಕ್ಕೆ ಇರುತ್ತದು ಅನ್ನೋದು ಎಷ್ಟು ನಿಜ ಅಲ್ವಾ ಮಾತು. ಅಂಡ್ ಇನ್ನೊಂದು ಮಾತು ಹೇಳ್ತಾರೆ, ಅನುಭವ ಇಲ್ದೇ ಇರೋರು ಅಂದ್ರೆ ಅನುಭವ ಇಲ್ದಿರೋ ವ್ಯಕ್ತಿಗಳು ಹೇಗಿದೆ ಅಂದ್ರೆ ಕುಕ್ಕರ್ ತರ ಬಿಸಿಲ್ ಹೊಡ್ಕೊಂಡು ಕಿರ್ಚಾಡ್ತಾನೆ ಇರ್ತಾರೆ. ಅನುಭವ ಇರೋರು ಹಂಡೆ ಒಲೆ ತರ ಎಷ್ಟೇ ಬೆಂಕಿ ಇಟ್ಟರು ಕೂಡ ನೀನು ಪ್ರಶಾಂತವಾಗಿ ಇರ್ತಾರೆ ಅಂತ. ಅವ್ರದ್ದು ಒನ್ಲೈನರ್ಸ್ಗಳು ತುಂಬಾ ಇಷ್ಟ ಆಗ್ತಿದೆ. ಅಂಡ್ ಗಿಲ್ಲಿ ತುಂಬಾ ಎಕ್ಸ್ಟ್ರಾರ್ಡಿನರಿ ಪ್ಲೇ ಮಾಡ್ತಿದ್ದಾರೆ. ಅಂಡ್ ಚಂದ್ರಪ್ರಭಾ ಮತ್ತೆ ಸತೀಶ್ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ನೋಡೋಣ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ. ನಮ್ಮ ಅಸರಾಧಿಪತಿ ಆಗಿದ್ದಾರೆ ನಮ್ಮ ಕಾಕ್ರೋಚ್ ಸುದಿ ಅವರು, ಅದನ್ನ ಹೇಗೆ ನಿಭಾಯಿಸ್ತಾರೆ ಅಂತ ಕಾದ್ ನೋಡೋಣ. ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ನಾಳೆ ಎಪಿಸೋಡ್ ನಲ್ಲಿ. ಅಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನಾಯ್ತು ಅನ್ನೋದನ್ನ ನಾಳೆ ನಿಮ್ಗೆ ವಿಡಿಯೋ ಮುಖಾಂತರ ಮತ್ತೆ ತರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಲವ್ ಯು ಆಲ್, ಟೇಕ್ ಕೇರ್, ಬೈ.